ಚಿತ್ತಾಪುರದಲ್ಲಿ RSS ಪಥಸಂಚಲನ ಆರಂಭವಾಗಿದೆ, ನಡೀತಾ ಇದೆ. ಇದರ ಬಗ್ಗೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ. ನಾನು RSS ಪಥಸಂಚಲನವನ್ನ ಎಂದಿಗೂ ಕೂಡ ವಿರೋಧಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಚರ್ಚೆಗೆ ಕಾರಣವಾಗಿ ಈಗ ಕೊನೆಗೂ ಕೂಡ RSS ಪಥಸಂಚಲನ ನಡೀತಾ ಇದೆ ಚಿತ್ತಾಪುರದಲ್ಲಿ. ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪಥಸಂಚಲನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತೆ RSS ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಚಿತ್ತಾಪುರದಲ್ಲಿ ಕಾನೂನು ನಿಯಮ ಪಾಲಿಸಿದೆ RSS. ನಾನು ಹೇಳಿದ್ದು ಅನುಮತಿಯನ್ನು ಪಡಿಬೇಕು ಅಂತ ಮಾತ್ರ ಅಷ್ಟೇ, ವಿರೋಧ ವ್ಯಕ್ತಪಡಿಸಿಲ್ಲ ನಾನು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಕಾನೂನು ನಿಯಮವನ್ನ ಪಾಲಿಸದಿರುವುದು ಅಭ್ಯಾಸ ಆಗಿಬಿಟ್ಟಿದೆ ಮೊದಲಿಂದ ಕೂಡ. ಈಗ ಅವರು ನಿಯಮವನ್ನು ಪಾಲಿಸ್ತಿದ್ದಾರೆ, ನಾನು ಹೇಳಿದ್ದಕ್ಕೇನೆ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಮುಂದೆ ಕೂಡ ಇದೇ ರೀತಿಯಾಗಿ ಪಾಲಿಸಲಿ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. ನಾನು RSS ಪಥಸಂಚಲನವನ್ನು ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ. ನಾನು ಹೇಳಿದ್ದು ಒಂದೇ, ಅನುಮತಿಯನ್ನು ತೆಗೆದುಕೊಂಡು ನೀವು ಪಥಸಂಚಲನವನ್ನು ಮಾಡಿ, ಅಷ್ಟು ಬಿಟ್ಟರೆ ಬೇರೆ ನಾನು ಏನೂ ಹೇಳಿಲ್ವಲ್ಲ. ಅದನ್ನು ಬೇರೆ ರೀತಿಯಾಗಿ ತೆಗೆದುಕೊಂಡ್ರು, ಬೇರೆ ರೀತಿಯಾಗಿ ತಿರುಚಿದ್ರು, ಏನೇನೋ ಮಾತನಾಡಿದ್ರು. ನಾನು ಹೇಳಿದ್ದು ಒಂದೇ ಮಾತು, ನೀವು ಚಟುವಟಿಕೆ ಮಾಡಬೇಕಂದ್ರೆ ಅನುಮತಿ ತಗೊಳ್ಳಿ. RSS ಏನಿದೆ ತಮ್ಮ 100 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದೆಯಲ್ಲ, ಈ 100 ವರ್ಷದಲ್ಲಿ ಯಾವತ್ತೂ ಕೂಡ ಅದು ಕಾನೂನನ್ನು ಪಾಲಿಸಲೇ ಇಲ್ಲ. ಪಾಲಿಸದೇ ಇರೋದು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ RSSಗೆ. ಆದರೆ ಈಗ ನಿಯಮ ಪಾಲಿಸ್ತಾ ಇದ್ದಾರೆ. ಕೋರ್ಟ್ ಆದೇಶ ಏನು ಕೊಡ್ತು ಆ ನಿಯಮದ ಪ್ರಕಾರ ಈಗ ಪಾಲಿಸ್ತಾ ಇದ್ದಾರೆ. ಇಷ್ಟು ದಿನ ಅವರು ನಿಯಮವನ್ನು ಪಾಲಿಸೇ ಇರಲಿಲ್ಲ ಯಾವತ್ತೂ ಕೂಡ. ಅಂತಹ RSS ಇವತ್ತು ನಿಯಮವನ್ನು ಪಾಲಿಸಿ ನಿಯಮದಂತೆಯೇ ನಡೆದುಕೊಳ್ತಾ ಇದೆ ಚಿತ್ತಾಪುರದಲ್ಲಿ. ಇದೇ ಮೊದಲ ಬಾರಿಗೆ ಕಾನೂನು ರೀತಿಯಲ್ಲಿ, ಕಾನೂನು ಆದೇಶದಂತೆ, ಕಾನೂನಿನ ಒಂದು ಷರತ್ತಿಗೆ ಬದ್ಧವಾಗಿ ಇಂದು RSS ಪಥಸಂಚಲನವನ್ನು ನಡೆಸ್ತಾ ಇದೆ. ಹಿಂದೆಂದೂ ಕೂಡ ಈ 100 ವರ್ಷಗಳಲ್ಲಿ ಕಾನೂನಿನ ರೀತಿಯಲ್ಲಿ ನಡೆದುಕೊಳ್ಳದೇ ಇದ್ದಂತಹ RSS ಇವತ್ತು ಚಿತ್ತಾಪುರದಲ್ಲಿ ಕಾನೂನು ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದೆ. ಅದು ಯಾಕೆ ಅಂತಂದರೆ ನಾವು ಮಾತನಾಡಿದ್ದಕ್ಕೆ, ಪ್ರಶ್ನೆ ಮಾಡಿದ್ದಕ್ಕೆ, ಕೇಳಿದ್ದಕ್ಕೆ. ಅದು ನಮಗೆ ಸಿಕ್ಕ ಜಯ ಅನ್ನುವಂಥ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ. RSSನಂತಹ ಒಂದು ದೊಡ್ಡ ಸಂಸ್ಥೆ, ಸಂಘಟನೆ ಯಾವ ರೀತಿಯಾಗಿ ಕಾನೂನನ್ನು ಪಾಲಿಸಬೇಕು, ಕಾನೂನು ನಿಯಮಗಳಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಈ 100 ವರ್ಷಗಳಲ್ಲಿ ತೋರಿಸಿರಲಿಲ್ಲ, ನಡ್ಕೊಂಡಿರಲಿಲ್ಲ. ಆದರೆ ಈಗ ನಡ್ಕೊಳ್ತಾ ಇದೆ. ಈಗ ಕಾನೂನು ರೀತಿಯಲ್ಲಿ ಪಥಸಂಚಲನ ಮಾಡ್ತಾ ಇದೆ, ಕಾನೂನಿಗೆ ಗೌರವ ಕೊಡ್ತಾ ಇದೆ, ಕಾನೂನಿನ ನಿಯಮಗಳನ್ನು ಪಾಲಿಸ್ತಾ ಇದೆ. ಅದು ನಮಗೆ ಸಿಕ್ಕಂತಹ ಜಯವೇ. ನಾವು ಹೇಳಿದಂತಹ ಒಂದು ಮಾತಿನ ರೀತಿಯಲ್ಲಿ ಆದಂಥದ್ದೇ. RSS ಪಥಸಂಚಲನಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿರಬಹುದು, ನಾವು ಗೆದ್ವಿ ಅಂತ ಅವರು ತಿಳ್ಕೋಬಹುದು. ಆದರೆ ಇದೇ ಮೊದಲ ಬಾರಿಗೆ ಅವರು ಪಾಲಿಸಿ ಮಾಡ್ತಾ ಇರುವಂಥದ್ದು. ಹಿಂದೆ ಎಂದೂ ಕೂಡ ಪಥಸಂಚಲನಕ್ಕಾಗಿ ಅನುಮತಿಯನ್ನು ಕೇಳಿ ಮಾಡಿರಲಿಲ್ಲ ಅವರು, ಕಾನೂನಿನ ರೀತಿಯಲ್ಲಿ ನಡೆದುಕೊಂಡಿರಲಿಲ್ಲ ಅವರು. ಆದರೆ ಈಗ ನಡೆದುಕೊಳ್ತಾ ಇದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. 100 ವರ್ಷ ಆಗಿದೆ ಅಂತ ಸಂಘಟನೆಯ ಹೆಸರನ್ನು ಹೇಳ್ಕೊಳ್ತಾರೆ, ಮಾತಾಡೋಕ್ಕೆ ಬರ್ತಾರೆ, ಆದರೆ ಕಾನೂನಿನ ನಿಯಮವನ್ನು ಪಾಲಿಸಲ್ಲ. ಇದುವರೆಗೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ. ಈ ರೀತಿಯಾದಂತಹ ಸಂಘಕ್ಕೆ ನಾವು ಹೇಗೆ ಅನುಮತಿ ಕೊಡಬೇಕು? ನಾನು ಹೇಳಿದ್ದು ಒಂದೇ ಮಾತು, ನಾನು ಯಾವತ್ತೂ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ನೀವೇನಾದರೂ ಒಂದು ಚಟುವಟಿಕೆಗಳನ್ನು ಮಾಡಬೇಕು ಅಂತ ಇದ್ದರೆ ನೀವು ಕೋರ್ಟ್ನ ಅಥವಾ ಕಾನೂನಿನ ಒಂದು ಅನುಮತಿಯನ್ನು ತೆಗೆದುಕೊಂಡು ಮಾಡಿ. ಯಾರು ಬೇಡ ಅಂತಾರೆ? ನೀವಲ್ಲ. ಎಲ್ಲ ಸಂಘಟನೆಗಳಿಗೂ ಕೂಡ ನಾವು ಹೇಳುವಂಥದ್ದು, ನಮ್ಮ ಸರ್ಕಾರ ಹೇಳುವಂಥದ್ದು ಅದೇ ಮಾತು. ಅನುಮತಿ ತೆಗೆದುಕೊಂಡು ಮಾಡಿದರೆ ಯಾರೂ ಕೂಡ ಆಕ್ಷೇಪ ಮಾಡಲ್ಲ, ಯಾರು ಕೂಡ ವಿರೋಧದ ಮಾತುಗಳನ್ನು ಆಡಲ್ಲ, ನಾನು ಕೂಡ ಆಡೋಕ್ಕೆ ಹೋಗಲ್ಲ. ನೀವು ನಿಮ್ಮ 100 ವರ್ಷದಲ್ಲಿ ಏನು ಈ ಒಂದು ಅನುಮತಿ ತೆಗೆದುಕೊಂಡು ಮಾಡ್ತಾ ಇದ್ರಲ್ಲ, ಅದು ನಮಗೆ ಖುಷಿ ಇದೆ ಅನ್ನುವಂಥ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಈ ರೀತಿಯಲ್ಲೂ ಕೂಡ RSSಗೆ ಟಾಂಗ್ ಕೊಡ್ತಾ ಇದ್ದಾರೆ. 100 ವರ್ಷದಲ್ಲಿ ಇವತ್ತು ಪಾಲಿಸಿದರೆ ನೀವು ಕಾನೂನನ್ನು, ಯಾಕಂದರೆ ನಿಮಗೆ ಕಾನೂನನ್ನು ಪಾಲಿಸದೇ ಇರೋದು, ಕಾನೂನಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇ ಇರೋದು ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ ಈ 100 ವರ್ಷದಲ್ಲಿ. ಹೀಗಾಗಿ ನೀವು ಚಿತ್ತಾಪುರದಲ್ಲಿ ಈಗೇನು ನಡೀತಾ ಇದೆ, ಇವತ್ತು ನಡೀತಾ ಇರುವಂತಹ ಪಥಸಂಚಲನ ಕಾನೂನು ರೀತಿಯಾಗಿ ನಡೀತಾ ಇದೆ, ಅದಕ್ಕೆ ನಮ್ಮ ಯಾವುದೇ ಒಂದು ಆಕ್ಷೇಪ ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತನಾಡಿರುವಂಥದ್ದು ಚಿತ್ತಾಪುರದಲ್ಲಿ ನಡೀತಿರುವಂತಹ ಒಂದು ಪಥಸಂಚಲನದ ಬಗ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.